ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಸ್ಟಾರ್ಟ್ ಆಗ್ತಾ ಇದೆ ಒಂದು ಬೌಲು ಪಪ್ಪಾಯ ಜೊತೆ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಪಪ್ಪಾಯ ಹಣ್ಣನ್ನು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ. ಹೊಟ್ಟೆಲಿರುವಂಥ ಹುಳುಗಳು ನಮಗೆ ಹೊರಗಡೆ ಹೋಗಲಿಕ್ಕೆ ಅನುಕೂಲವಾಗುತ್ತೆ ಅನ್ಬೋದು. ಇವತ್ತು ಪಪ್ಪಾಯ ಹಣ್ಣು ತಿಂತಾಯಿದ್ದೀನಿ ನಾನು ಅಂತ ಹೇಳ್ಬೋದು. ಯಾವುದೇ ಡಿಟಾಕ್ಸ್ ಡ್ರಿಂಕನ್ನು ಕುಡ್ದಿಲ್ಲ. ಹಿಂದಿನ ದಿನ ರಾತ್ರಿ ನಾನು ಸಿರಿಧಾನ್ಯನ ಸೋಕ್ ಮಾಡಿಟ್ಟಿದ್ದೆ, ಅಂದರೆ ನೆನೆಸಿಟ್ಟಿದ್ದೆ. ಇಲ್ಲಿ ನಾನು 2 ದೊಡ್ಡ ಕಪ್ಪಷ್ಟು, ಅಂದರೆ 2 ಕಪ್ಪಷ್ಟು ನಾನಿಲ್ಲಿ ಸಾಮೆ ಅಕ್ಕಿ ತೊಗೋತಾ ಇದ್ದೀನಿ. ಸಿರಿಧಾನ್ಯದಲ್ಲಿ ಸಾಮೆ ಸಿರಿಧಾನ್ಯ ಅಂತ ಕೇಳಿದ್ರೆ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದಕ್ಕೆ 1/4 ಕಪ್ಪಷ್ಟು ಉದ್ದಿನಕಾಳು ತೊಗೊಂಡಿದ್ದೀನಿ, 1/4 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, 3 ಸ್ಪೂನಷ್ಟು ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ನೀವು ಈ ಜಾಗದಲ್ಲಿ ಕಡಲೆಬೇಳೆ ಕೂಡ ತೊಗೋಬಹುದು. ಸೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸಿರಿಧಾನ್ಯದಲ್ಲಿ ತುಂಬಾ ಗಲೀಜಿರುತ್ತೆ, ಅದನ್ನು ನಾವು ಚೆನ್ನಾಗಿ ತೊಳ್ಕೊಬೇಕು. ಒಂದು ಸತಿ ತೊಳೆದ್ರಂತೂ ಖಂಡಿತ ಸಾಲೋದಿಲ್ಲ, 3-4 ಸತಿ ಆದರೂ ಚೆನ್ನಾಗಿ ಅದನ್ನು ತೊಳ್ಕೊಬೇಕು. ಎಷ್ಟು ಕಪ್ಪಗೆ ಗಲೀಜು ಬರುತ್ತೆ ಅಂತ ಹೇಳಿದ್ರೆ ನೀವು ತೊಳೆದ್ರೆ ನಿಮಗೆ ಗೊತ್ತಾಗತ್ತೆ. ಸೊ ಹಾಗಾಗಿ ತೊಳೆಯೋದು ತುಂಬ ಇಂಪಾರ್ಟೆಂಟು. ಆ ರೀತಿ ತೊಳೆದು ಅದಕ್ಕೆ ನೀರು ಹಾಕಿಟ್ಟು 4 ಖಾರದ ಮೆಣಸಿನ್ಕಾಯಿ ಹಾಕಿಟ್ಟು ಇದನ್ನು ಓವರ್ನೈಟು ನೆನೆಸಿಡ್ತೀನಿ, ಅಂದರೆ ಸೋಪ್ ಮಾಡಿ ಇಡ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಮಗೆ ಈ ಥರ ಅದು ನೆಂದಿರುತ್ತೆ. ಈಗ ನೆಂದಿರುವಂಥ ಈ ಒಂದು ಮಿಶ್ರಣನ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಮಿಕ್ಸಿಗೆ ಹಾಕ್ಕೊಳ್ಳುವಾಗ ಈ ಒಂದು ಜಾರ್ಗೆ ನಾನೇನು ಮಾಡ್ತೀನಿ ಅಂದರೆ ನೆಂದಿರುವಂಥ ಸಿರಿಧಾನ್ಯದ್ದು ಮಿಕ್ಸನ್ನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಲ್ಲ ಸಿರಿಧಾನ್ಯದಲ್ಲೂ ಕೂಡ ಇದೇ ಥರ ಮೆಷರ್ಮೆಂಟಲ್ಲಿ ನೀವು ಎಲ್ಲ ಸಿರಿಧಾನ್ಯನೂ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ಎಲ್ಲ ಸಿರಿಧಾನ್ಯನೂ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಕೂಡ ನೀವಿಲ್ಲಿ ದೋಸೆನ ಮಾಡ್ಕೊಳ್ಬಹುದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ಈ ಮಿಕ್ಸಿಗೆ ನಾನಿಲ್ಲಿ 2 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ಸತಿ ಮಾಡಿಕೊಂಡು ಟ್ರೈ ಮಾಡಿ. ಇದನ್ನು ನುಣ್ಣಗೆ ರುಬ್ಕೊಂಡು ಒಂದು ಬೌಲ್ಗೆ ತೆಕ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟನ್ನು ನಾವು ಹೇಗೆ ರುಬ್ಕೊಳ್ತೀವಲ್ವ ಅದೇ ರೀತಿಯೇ ನಾವು ಇದನ್ನು ಕೂಡ ರುಬ್ಕೋಬೇಕು. ಇದನ್ನು ರುಬ್ಬಾದ ಮೇಲೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ನೀವು ಇಟ್ಬಿಟ್ರೆ ನೀವು ಚಟ್ನಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮಗೆ ದೋಸೆ ಹಿಟ್ಟು ರೆಡಿಯಾಗಿರುತ್ತೆ. ಇದನ್ನು ನಾವು ಇನ್ಸ್ಟೆಂಟಾಗಿ ಮಾಡ್ಕೋಬಹುದು. ಯಾವುದೇ ಹುಳಿ ಬರೆಸ್ಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ನಾವು ರಾತ್ರಿ ನೆನೆಸಿಟ್ಟು ಮಲ್ಕೊಂಡ್ರೆ ಸಾಕು, ಬೆಳಗ್ಗೆ ಎದ್ದು ನಾವು ದೋಸೆನ ಆರಾಮಾಗಿ ಹಾಕ್ಕೊಳ್ಬಹುದು. ನಿಮಗೆ ನಾನೊಂದು ದೋಸೆನ ಹಾಕಿ ಕೂಡ ತೋರಿಸ್ತೀನಿ. ನಿಮ್ಮ ಮನೇಲಿ ಏನಾದರೂ ಕಬ್ಬಿಣದ ಹಂಚಿದೆ ಅಂತ ಹೇಳಿದ್ರೆ ದಯಮಾಡಿ ಇದನ್ನು ಕಬ್ಬಿಣದ ಹಂಚಲ್ಲಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ಬಹುದು. ಯಾವುದೇ ದೋಸೆಗೂ ಕೂಡ ಇದು ಕಡಿಮೆ ಇಲ್ಲ ಅನ್ನೋ ರೀತಿಲೇ ಬರುತ್ತೆ. ನಿಮಗೆ ಸಿರಿಧಾನ್ಯದ ದೋಸೆ ತಿಂತಿದ್ದೀನಿ ಅಂತ ಯಾವ ಫೀಲು ಕೂಡ ಆಗಲ್ಲ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ತುಂಬಾ ಕ್ರಿಸ್ಪಿಯಾಗಿ ಈ ದೋಸೆ ಬರುತ್ತೆ ಅಂತಲೇ ಹೇಳ್ಬೋದು. ನೀವು ಸ್ವಲ್ಪ ತೆಳುಗೆ ಹಾಕ್ಕೊಂಡ್ರೆ ತುಂಬ ಗರಿಗರಿಯಾಗಿ ಬರುತ್ತೆ. ಇದಕ್ಕೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ತುಪ್ಪ ಕೂಡ ಇದಕ್ಕೆ ಆ್ಯಡ್ ಮಾಡಬಹುದು. ನಾನು ಸಾಮಾನ್ಯವಾಗಿ ದೋಸೆಗಳನ್ನ ಒಂದೇ ಸೈಡ್ ಬೇಯಿಸೋದ್ರಿಂದ ನಾನು ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ತೀನಿ. ಈಗ ನೀವು ಅಬ್ಸರ್ವ್ ಮಾಡ್ತಾಯಿದ್ರೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ ಹೇಳಿ. ಇದಕ್ಕೆ ನಾನು ನಿಮ್ಗೇನು ತೋರಿಸಿದ್ದೀನಿ ಅದೇ ಮೆಷರ್ಮೆಂಟ್ ಹಾಕಿರೋದು. ಯಾವುದೇ ರೀತಿ ಹುಳಿ ಕೂಡ ಬರ್ಸಿಲ್ಲ, ನಾವಿಲ್ಲಿ ಫರ್ಮೆಂಟ್ ಮಾಡಿಸಿಲ್ಲ. ದಿಢೀರಾಗಿ ನಾವು ಬೆಳಗ್ಗೆ ಈ ದೋಸೆನ ಮಾಡ್ಕೊಳ್ಬೋದು ಇನ್ಸ್ಟೆಂಟಾಗಿ. ನಿಮಗೆ ಎದ್ದೇಳುವಾಗಲೂ ಅಷ್ಟೇ ದೋಸೆ ಯಾವುದೇ ಕಿರಿಕಿರಿ ಆಗಲ್ಲ, ತುಂಬ ಚೆನ್ನಾಗಿ ದೋಸೆ ಎದ್ದೇಳುತ್ತೆ. ಇದು ಒಂದು ಹೆಲ್ದಿ ಡಯಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಇದರಲ್ಲಿ ನೀವು ಮಸಾಲೆ ದೋಸೆ ಎಲ್ಲನೂ ಮಾಡ್ಕೊಳ್ಬಹುದು. ನೋಡಿದ್ರಾ ಎಷ್ಟು ಚೆನ್ನಾಗಿ ಬಣ್ಣ ಬಂದಿದೆ ಅಂತ ಹೇಳಿ. ಈಗ ಮತ್ತೆ ನಾನು ಇನ್ನೂ ಒಂದು ದೋಸೆ ಹಾಕಿ ನಿಮಗೆ ತೋರಿಸ್ತೀನಿ. ತುಂಬಾ ಗರಿಗರಿಯಾಗಿ ಬರುತ್ತೆ. ಆಮೇಲೆ ನಿಮಗದು ಸಾಫ್ಟ್ ಕೂಡ ಆಗುತ್ತೆ. ನಿಮಗೆ ತಿನ್ನೋಕ್ಕಾಗದೇ ಇರೋವಂತೆ ಖಂಡಿತವಾಗ್ಲೂ ಇರಲ್ಲ. ನೀವು ಮಸ್ಟಾಗಿ ಇದನ್ನು ಟ್ರೈ ಮಾಡಿ. ಇವತ್ತು ಇದರ ಜೊತೆಗೆ ನಾನು ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೆ. ಕಡಲೆಕಾಳು ಹಾಕಿ ಇಲ್ಲಿ ಒಂದು ಉಸ್ಲಿ ಥರ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳ ಒಂದು ಸ್ನ್ಯಾಕ್ಸ್ ಬಾಕ್ಸ್ಗೆ.
ಸ್ನ್ಯಾಕ್ಸಿಗೆ ನಾನಿಲ್ಲಿ ರಾತ್ರಿಯೇ ಕಡಲೆಕಾಳನ್ನ ಇದ್ರ ಜೊತೆನೇ ನೆನೆಸಿಟ್ಟಿದ್ದೆ. ಸಾಮಾನ್ಯವಾಗಿ ನೀವೆಲ್ಲ ಹೇಗೆ ಮಾಡ್ತೀರಾ ಅದೇ ರೀತಿಯೇ ನಾನು ಕೂಡ ಕಡಲೆಕಾಳು ಉಸ್ಲಿನ ಮಾಡ್ತೀನಿ. ಆದರೆ ನಾನಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಪಾತ್ರೆಗೆ ಒಂದು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಒಣಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಬಹುದು. ಕರಿಬೇವು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಸಾಕು. ಬೇರೆ ಏನು ಇದಕ್ಕೆ ಎಕ್ಸ್ಟ್ರಾ ಅಂತ ಎಲ್ಲ ಏನೂ ಇಲ್ಲ. ನಾನು ಡೈರೆಕ್ಟಾಗಿ ಇವಾಗ ನೆನೆಸಿಟ್ಕೊಂಡಿರುವಂಥ ಕಡಲೆಕಾಳನ್ನು ಒಂದು 3 ವಿಷಿಲ್ ಬರೆಸ್ಕೊಂಡು ಕುಕ್ಕರಲ್ಲಿ ಅದನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆನೇ ನಾವು ಕುಕ್ಕರಲ್ಲಿ ಬೇಯಿಸ್ಕೋಬೇಕು, ಒಗ್ಗರಣೆಗೆ ಬೇಯಿಸೋಕ್ಕಾಗಲ್ಲ. ಇದಕ್ಕೆ ನಾನು ತೆಂಗಿನ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿ ಎಷ್ಟು ಹಾಕ್ಕೊಳ್ತೀರಾ ಅಷ್ಟು ಟೇಸ್ಟಿಯಾಗಿ ಈ ಒಂದು ಕಡಲೆಕಾಳು ಹುಸ್ಲಿ ಬರುತ್ತೆ. ಐ ಹೋಪ್ ನೀವು ಕೂಡ ಇದೇ ರೀತಿಲೇ ಕಡಲೆಕಾಳಿನ ಹುಸ್ಲಿ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ನೀವೊಮ್ಮೆ ಈ ಥರನೂ ಟ್ರೈ ಮಾಡಿ. ಕೆಲವೊಬ್ಬರು ಈರುಳ್ಳಿ ಎಲ್ಲ ಹಾಕ್ತಾರೆ, ಬಟ್ ನಾನು ಈರುಳ್ಳಿ ಎಲ್ಲ ಹಾಕಲ್ಲ. ಕೊನೆಯದಾಗಿ ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಇದು ಕೂಡ ರೆಡಿ ಆಯಿತು. ಇನ್ನು ಮಕ್ಕಳನ್ನೆಲ್ಲ ಕಳಿಸಿದ ಮೇಲೆ ಮೊನ್ನೆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಬೀರಿದ್ವಲ್ವಾ, ಆಗ ಎಳ್ಳು ಮತ್ತು ಕಡಲೆ ಬೀಜ ಅದರದ್ದು ಮಿಕ್ಸ್ ಎಲ್ಲ ಹಾಗೆ ಮಿಕ್ಕಿತ್ತು. ಅದರಲ್ಲಿ ಬೆಲ್ಲದ ತುಂಡುಗಳನ್ನೆಲ್ಲ ತೆಗೆದುಬಿಟ್ಟು ಇನ್ನು ಮಿಕ್ಕಿದ್ದನ್ನು ಉಪಯೋಗಿಸ್ಕೊಂಡು ಒಂದು ಚಿಕ್ಕಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಸುಮಾರಾಗಿ 1.5 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1 ಕಪ್ಪು ಮಿಕ್ಸ್ಗೆ ನೀವು 1.5 ಕಪ್ಪಷ್ಟು ಬೆಲ್ಲ ಬೇಕಾಗತ್ತೆ. ಇದಕ್ಕೆ ಈ ಬೆಲ್ಲನ ನಾವು ಗಟ್ಟಿ ಪಾಕ ಮಾಡಿಕೊಳ್ಬೇಕು. ಇದು ಕರ್ಗಕ್ಕೆ ಮಾತ್ರ ನಾನಿಲ್ಲಿ ನೀರನ್ನು ಉಪಯೋಗಿಸ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೋಬಾರ್ದು, ಯಾಕಂದರೆ ಜಾಸ್ತಿ ನೀರು ಹಾಕೋದ್ರಿಂದ ಏನೂ ಆಗೋಲ್ಲ. ನಮಗೆ ಪಾಕ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ನಮಗೆ ಜಸ್ಟ್ ಗಟ್ಟಿ ಪಾಕ ಬೇಕಿರೋದ್ರಿಂದ ನಾವು ನೀರು ಹಾಕ್ಕೊಳ್ಳೋದು ಜಾಸ್ತಿ ಏನೂ ಬೇಕಾಗಿರೋದಿಲ್ಲ. ಜಸ್ಟ್ ನೀವು ಬೆಲ್ಲ ಕರ್ಗಕ್ಕೆ ನೀರು ಹಾಕ್ಕೊಂಡ್ರೆ ಸಾಕು. ಈಗ ಈ ಬೆಲ್ಲ ಚೆನ್ನಾಗಿ ಕರಗಲಿ. ಈಗ ಈ ಬೆಲ್ಲ ಎಲ್ಲ ಕರಗಿದ ಮೇಲೆ ನಿಮಗೆ ಈ ರೀತಿ ನೊರೆ ಬರುತ್ತೆ. ಆ ಟೈಮಲ್ಲಿ ನಾವು ಒಂದು ನೀರು ಹಾಕಿರೋಂಥ ಪ್ಲೇಟ್ಗೆ ಈ ರೀತಿ ಪಾಕ ಹಾಕ್ಕೊಂಡು ಅದನ್ನು ಈ ಥರ ಉಂಡೆ ಮಾಡಿಕೊಂಡು ಕೈಯಲ್ಲಿ ಇಟ್ಕೊಂಡ್ರೆ ಅದು ನಿಮಗೆ ಆ ಥರ ಉಂಡೆ ಆಗ್ತಾ ಏನಾಗುತ್ತೆ ಅಂದರೆ ಗಟ್ಟಿ ಆಗುತ್ತೆ. ಆ ಥರ ಗಟ್ಟಿ ಆಗಿದಾಗ ನಾವೇನು ಮಾಡಬೇಕು, ಒಂದು ಪ್ಲೇನ್ ಪ್ಲೇಟ್ ಮೇಲೆ ನಾವು ಆ ಉಂಡೆನ ಹಾಕಿದಾಗ ಅದು ಟಣ್ ಅಂತ ಸೌಂಡ್ ಬರುತ್ತೆ. ಅಂದರೆ ಪಾಕ ಗಟ್ಟಿಯಾಗಿದೆ ಅಂತ ಹೇಳಿ ಅರ್ಥ. ನಮಗೆ ಚಿಕ್ಕಿಗಳೆಲ್ಲ ಮಾಡೋಕ್ಕೆ ನಮಗೆ ಗಟ್ಟಿ ಪಾಕ ಬೇಕು. ಬರ್ಫಿ ಎಲ್ಲ ಮಾಡೋಕ್ಕೆ ನಮಗೆ ಒಂದೆಳೆ ಪಾಕ ಇದ್ದರೆ ಸಾಕು. ಬಟ್ ಚಿಕ್ಕಿ ಮಾಡುವಾಗ ನಾವು ಗಟ್ಟಿ ಪಾಕ ತೆಕ್ಕೋಬೇಕಾಗತ್ತೆ. ಈಗ ನನಗೆ ಇನ್ನೂ ಬಂದಿರಲಿಲ್ಲ, ಗಟ್ಟಿ ಆಗ್ತಾಯಿತ್ತು, ಬಟ್ ಟಣ್ ಅಂತ ಸೌಂಡ್ ಎಲ್ಲ ಬರೋಷ್ಟು ಗಟ್ಟಿ ಆಗಿರಲಿಲ್ಲ. ಸೊ ನಾನು ಅದನ್ನು ಇನ್ನೊಂದು ಸ್ವಲ್ಪ ಕೈ ಆಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪಾಕ ಮೇಲ್ಗಡೆ ನೊರೆ ಥರ ಬರ್ತಾ ಇದೆ. ಈಗ ಗಟ್ಟಿ ಪಾಕ ಆಗಿರುತ್ತೆ. ಇದಕ್ಕೆ ನಾನು ಒಂದು 3/4 ಕಪ್ಪಷ್ಟು ಎಳ್ಳು ಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ನಾನು ಬೆಲ್ಲ ತೆಗೆದುಬಿಟ್ಟಿದ್ದೀನಿ. ಕೊಬ್ಬರಿ, ಕಡಲೆ ಬೀಜ, ಎಳ್ಳು, ಕಡಲೆ ಇದಿಷ್ಟು ಹಾಗೆ ಇದೆ. ಇದನ್ನು ನಾನಿಲ್ಲಿ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ನೀವು ಕಡಲೆ ಬೀಜದ ಚಿಕ್ಕಿ ಮಾಡ್ಕೊಳ್ಬೋದು. ಸೇಮ್ ಮೆಷರ್ಮೆಂಟು ಮತ್ತು ಸೇಮ್ ರೀತಿ ಇದೇ ಎಲ್ಲ ರೀತಿಲೇ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ನ ಹಾಕಿ ನೀವು ಚಿಕ್ಕಿ ಮಾಡ್ಕೋಬೋದು, ಬೀಜಗಳನ್ನು ಹಾಕಿ ಮಾಡ್ಕೋಬಹುದು, ಓಟ್ಸ್ ಎಲ್ಲ ಹಾಕಿ ಮಾಡ್ಕೋಬಹುದು. ಇದೇ ಥರ ಚಿಕ್ಕಿನ ಮನೇಲಿ ಮಾಡ್ಕೋಬಹುದು. ಈಗ 1/4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಈ ಚಿಕ್ಕಿಗೆ ನಾವು ತುಪ್ಪ ಅಥವಾ ಎಣ್ಣೆ ಹಾಕಲಿಲ್ಲ ಅಂದರೆ ನಿಮಗೆ ಡ್ರೈ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವಿಲ್ಲಿ ತುಪ್ಪ ಹಚ್ಚಿರುವಂಥ ಪ್ಲೇಟ್ಗೆ ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ಈಗ ಇದು ನನಗೆ ಸ್ವಲ್ಪ ಅಂಟು ಇದೆ. ಸೊ ಹಾಗಾಗಿ ನಾನು ಇದನ್ನು ಏನು ಟಚ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ನಾನು ಕಟ್ ಮಾಡೋಕ್ಕಾಗೋದಿಲ್ಲ. ಸೊ ಈ ರೀತಿ ಮುಟ್ಟಿದಾಗ ನಮಗೆ ಗಟ್ಟಿಯಾಗಿರಬೇಕು. ಇಲ್ಲಿ ನನಗೆ ಗಟ್ಟಿ ಇದೆ, ಬಟ್ ಬಿಸಿನೂ ಇದೆ, ತುಂಬ ತಣ್ಣಗೂ ಆಗಿಲ್ಲ. ಗಟ್ಟಿ ಆಗಿದೆ ಆದರೆ ಸ್ವಲ್ಪ ಬಿಸಿನೂ ಇದೆ, ಬೆಚ್ಚಗಿದೆ. ಈ ಟೈಮಲ್ಲಿ ನಾನು ಚಾಕು ಸಹಾಯದಿಂದ ಇದನ್ನು ಕಟ್ ಮಾಡ್ಕೊಳ್ತೀನಿ. ಅಂದರೆ ನನಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಅಷ್ಟೇನೆ, ಕಟ್ ಮಾಡಲ್ಲ. ಜಸ್ಟ್ ಮೇಲ್ಗಡೆ ನಾನು ಮಾರ್ಕ್ ಮಾಡ್ಕೊತೀನಿ. ತುಂಬ ಗಟ್ಟಿಯಾದಾಗ ನಮಗೆ ಮಾರ್ಕ್ ಮಾಡಲಿಕ್ಕೆ ಬರೋದಿಲ್ಲ ಇದು. ಸೊ ಸ್ವಲ್ಪ ಬೆಚ್ಚಗಿದ್ದಾಗಲೇ ನಾವು ಮಾರ್ಕ್ ಮಾಡಿಕೊಂಡ್ರೆ ಇದು ಈಸಿಯಾಗಿ ಆಮೇಲೆ ಕಟ್ ಆಗುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು, ನಾನು ಸ್ಕ್ವೇರ್ ಶೇಪ್ಗೆ ಇದನ್ನೆಲ್ಲನೂ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡ್ಮೇಲೆ ಇದನ್ನು ನಾವು ಒಂದು ಸುಮಾರು 3 ಅವರ್ ಆದರೂ ಅದನ್ನು ಹಾಗೆ ಇಟ್ಬಿಡಬೇಕು. ಅದು ಪೂರ್ತಿ ತಣ್ಣಗಾಗಬೇಕು, ಆಮೇಲೆ ನಾವು ಚಿಕ್ಕಿ ತೆಗಿಯೋಕ್ಕಾಗೋದು. ಅಲ್ಲಿವರೆಗೂ ಇದನ್ನು ತೆಗಿಯೋಕ್ಕಾಗೋದಿಲ್ಲ. ನಾನು ಈ ರೀತಿ ಮಾರ್ಕ್ ಮಾಡಿ ಒಂದು 3 ಅವರ್ ಇದನ್ನು ಹಾಗೆ ಇಟ್ಬಿಡ್ತೀನಿ. ಈಗ 3 ಅವರ್ ಆದಮೇಲೆ ನಮ್ಮ ಚಿಕ್ಕಿ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು. ಅದನ್ನು ಕಟ್ ಮಾಡೋ ವಿಡಿಯೋ ನಾನು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಮನೇಲಿ ಆಲ್ರೆಡಿ ನನ್ನ ಮಕ್ಕಳು ಕೇಳ್ತಾ ಇದ್ರು ಅನ್ನೋ ಕಾರಣಕ್ಕೆ ನಾನು ಆ ವಿಡಿಯೋ ಮಾಡೋದು ಮರೆತುಬಿಟ್ಟೆ. ಈಗ ನೀವು ನೋಡ್ತಾ ಇರ್ಬೋದು, ಆ ಚಿಕ್ಕಿಗಳನ್ನು ನಾನು ತೆಗೆದು ನಿಮಗೆ ಸರ್ವ್ ಮಾಡಿ
ತೋರಿಸ್ತಾ ಇದ್ದೀನಿ. ಈ ಥರ ಆಗುತ್ತೆ. ಮನೇಲೇ ನಾವು ಸಿಂಪಲ್ಲಾಗಿ ಮಕ್ಕಳಿಗೆ ಈ ರೀತಿ ಸ್ನ್ಯಾಕ್ಸ್ಗಳನ್ನ ಮಾಡಿ ಇಟ್ಕೊಂಡಾಗ ಅವ್ರು ಸ್ಕೂಲಿಂದ ಬಂದಾಗ ಆಗಿರಬಹುದು, ಅಥವಾ ಅವ್ರ ಸ್ನ್ಯಾಕ್ಸ್ ಬಾಕ್ಸ್ಗಾಗಿರ್ಬಹುದು, ಅಥವಾ ನಾವೇ ಆದರೂ ಸರಿ ತಿನ್ನೋಕ್ಕೆ ಏನಾದರೂ ಇಲ್ಲ ಅಂದಾಗ ಮನೇಲೇ ಈ ಥರ ಚಿಕ್ಕಿ ನಾವು ಸುಲಭವಾಗಿ ಮಾಡ್ಕೊಳ್ಬಹುದು. ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬಾ ಈಸಿ. ನಾವು ಅಂದ್ಕೊಳ್ತೀವಿ ತುಂಬ ಕಷ್ಟ ಅಂತ, ಆದರೆ ಖಂಡಿತವಾಗ್ಲೂ ಕಷ್ಟ ಇಲ್ಲ, ತುಂಬಾ ಈಸಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನಾನು ಬೆಲ್ಲ ಮಾತ್ರ ತೆಗೆದಿದ್ದೀನಿ, ಎಳ್ಳಿಂದ ಕಡಲೆ ಬೀಜ ಎಲ್ಲ ಹಾಗೇ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ. ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು. ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.